ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಯಾವ ರೀತಿ ವೀಡಿಯೋನ ಕ್ರಿಯೇಟ್ ಮಾಡಿದರೆ ಇಲ್ಲಿ ನೋಡ್ಕೊಬೋದು. ನೀವು OP ಆಗಿ ಸೊ ಅಂದರೆ ಒಂದು ಒಳ್ಳೆಯದಾಗಿ ಇಲ್ಲಿ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ಎಡಿಟ್ ಮಾಡಿದ್ದಾರೆ. ಸೊ ಈ ಒಂದು ನೀವು ವೀಡಿಯೋಸ್ನ ಎಡಿಟ್ ಮಾಡಬೇಕಾದ್ರೆ ನಿಮಗೆ ಏನು ಬೇಕಪ್ಪ ಅಂದರೆ ನಿಮಗೆ ಇಮೋಜಿಸ್ಗಳು ಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಒಳಗಡೆ ಎಷ್ಟು ಇಮೋಜಿಸ್ ಇದೆ ನೋಡಿ. ಸೊ ಇವು ಎಲ್ಲ ಇಮೋಜಿಸ್ನ ನೀವು ನಿಮ್ಮ ಒಂದು ಮೊಬೈಲ್ ಒಳಗಡೆ ನೀವು ಫ್ರೀಯಾಗಿ ಅನ್ನೋದು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಆ ಒಂದು ಇಮೋಜಿಸ್ನ ನೀವು ಫ್ರೀಯಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ನೀವು ಇಮೋಜಿಸ್ನ ನೀವು ರೀಲ್ಸಲ್ಲಿ ನೋಡೇ ಇರ್ಬೋದು. ಸೊ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗಡೆ ಎಡಿಟ್ ಮಾಡಿ ಹಾಕಿರುವಾಗ ನೀವು ಯಾವ ರೀತಿ ವ್ಯೂಸ್ ಬರ್ತಾ ಇದೆ, ಸೊ ಯಾವ ರೀತಿ ಎಲ್ಲ ಗ್ರೋತ್ ಆಗ್ತಿದೆ ಅಂತ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗಡೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಈ ಒಂದು ಇಮೋಜಿಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೀಲ್ಸನ್ನು ಕೂಡ ನಿಮ್ಮ ಗ್ರೋತ್ ಸೊ ಅಂದರೆ ನಿಮ್ಮ ಫಾಲೋವರ್ಸ್ ಹೆಚ್ಚಿಗೆ ಮಾಡ್ಕೊಳ್ಳಿ. ಸೊ ನೀವು ಯೂಟ್ಯೂಬಲ್ಲಿ ಮಾಡ್ತಾ ಇದ್ರೆ ಈ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಥರ ಇಮೋಜಿಸ್ನ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು, ಸೊ ಅದು ಫ್ರೀಯಾಗಿಯೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡೋಣ. ಸೊ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ಗೂಗಲ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಏನಂತ ಸರ್ಚ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ ನಾನು ಆಲ್ರೆಡಿ ಮೇಲ್ಗಡೆ ಸರ್ಚ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಬೋದು. ನೀವು ಇಲ್ಲಿ ಬ್ಲೂ ಇಮೋಜಿ ಅಂತ ಸರ್ಚ್ ಮಾಡಿದ್ದೀನಲ್ಲ. ಸೊ ನೀವು ಆ ರೀತಿ ಒಂದು ಬ್ಲೂ ಇಮೋಜಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಬ್ಲೂ ಇಮೋಜಿ ಅಂತ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರೋಲ್ ಆನ್ ಮಾಡಿದರೆ ನಿಮಗೆ ಇಮೋಜಿಸ್ಗಳು ಇಲ್ಲಿ ಸಿಗುತ್ತೆ. ಸೊ ಮತ್ತು ನೀವು ಇಮೇಜಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಕೂಡ ನಿಮಗೆ ಇಲ್ಲಿ ಬ್ಲೂ ಇಮೋಜಿಸ್ ಎಷ್ಟಿದೆ ಸೊ ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನೀವು ಈ ಇಮೋಜಿ ಮೇಲೆ ಯಾವುದೇ ಒಂದು ಇಮೋಜಿ ಮೇಲೆ ನೀವು ಕ್ಲಿಕ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಮತ್ತೆ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ಬಂದಿದೆ ನೋಡಿ, ಇಲ್ಲಿ ನೋಡ್ಕೋಬೋದು ನೀವು ಬ್ಲೂ ಇಮೇಜಿ ಅಂತ ಒಂದು ವೆಬ್ಸೈಟ್ ಬಂದಿರ್ತಲ್ಲ. ಸೊ ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಈ ಯಾವ್ಯಾವ ಎಡಿಟ್ ಮಾಡಿದಾರೆ ನೋಡಿ. ಸೊ ಯಾರೋ ಒಂದು ಮೊಬೈಲ್ ಒಳಗಡೆ ನೀವು ಬ್ಲೂ ಇಮೇಜಿ ಅನ್ನೋದು ನೋಡಿದ್ರೆ ನೋಡಿ. ಸೊ ಅವು ಎಲ್ಲವೂ ಬ್ಲೂ ಇಮೇಜಿ ಅನ್ನೋದು ಇದೇ ಒಂದು ವೆಬ್ಸೈಟಿಂದ ಅವರು ಡೌನ್ಲೋಡ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ನೋಡ್ಕೋಬೋದು ನೀವು ಕೆಳಗಡೆ ಯಾವ ರೀತಿ ಬ್ಲೂ ಇಮೇಜಸ್ಗಳು ಇಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಬೋದು ಇಲ್ಲಿ. ಸೊ ಒಂದು ಬೆಸ್ಟ್ ಆಗಿರೋಂಥ ಬ್ಲೂ ಇಮೋಜಿಸ್ಗಳು. ಸೊ ಇವಾಗ ಇದು ಟ್ರೆಂಡಿಂಗ್ ಆದ ಇಮೋಜಿಸ್ಗಳು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಕೋಬೋದು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗಡೆ, ನೀವು ಫೇಸ್ಬುಕ್ ಒಳಗಡೆ ಅಥವಾ ನೀವು ಯೂಟ್ಯೂಬ್ ಒಳಗಡೆ ಕೂಡ ನೀವು ಯಾವ ರೀತಿ ರೀಲ್ಸ್ನ ಈ ಒಂದು ಇಮೋಜಿ ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಹೈಯೆಸ್ಟ್ ವ್ಯೂಸ್ನ ಪಡ್ಕೊಂಡಿದ್ದಾರೆ ಅಂತ ನೀವು ನೋಡ್ಕೊಂಡಿರ್ಬೋದು ಇನ್ಸ್ಟಾಗ್ರಾಮ್ ಒಳಗಡೆ ಅಥವಾ ಫೇಸ್ಬುಕ್ ಒಳಗಡೆ, ಯೂಟ್ಯೂಬ್ ಒಳಗಡೆ ನೀವು. ಸೊ ಈ ಇಮೋಜಿಸ್ನ ನೀವು ಕಲರ್ನು ಕೂಡ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಕೋಬೋದು ಇವಾಗ ಈ ಒಂದು ಇಮೋಜಿಸ್ ಎಲ್ಲ ಕೂಡ ಒಂದೇ ಕಲರಲ್ಲಿ ಇದೆ. ಸೊ ಇಲ್ಲಿ ನೋಡ್ಕೋಬೋದು ಇದು ನೀಲಿ ಕಲರ್ ಒಳಗಡೆ ಇದೆ ಇವು ಎಲ್ಲ ಇಮೋಜಿಸ್ ಕೂಡ. ಸೊ ಇವಾಗ ಇಲ್ಲಿ ನಾವು ಸ್ವಲ್ಪ ಪರ್ಪಲ್ ಕಲರಲ್ಲಿ ಮಾಡೋಣ. ಸೊ ಇವು ಎಲ್ಲ ಇಮೋಜಿಸ್ ಕೂಡ ಇಲ್ಲಿ ಪರ್ಪಲ್ ಕಲರಲ್ಲಿ ನೀವು ನೋಡ್ಕೊಳ್ಬೋದು ಇಲ್ಲಿ. ಸೊ ನೋಡ್ಕೋಬೋದು ಒಂದು ಒಳ್ಳೆಯದಾಗಿ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ನಂತರ ನೀವು ಯೂಸ್ ಮಾಡಿಕೊಂಡೆ ಸೊ ಅಂದರೆ ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಸೊ ಇದು ಒಂದು ಬೆಸ್ಟ್ ಆಗಿರೋಂಥ ಇಮೋಜಿಸ್ಗಳಂತ ಹೇಳ್ಬೋದು. ಸೊ ನೋಡ್ಕೋಬೋದು ಅದೇ ರೀತಿಯಾಗಿ ಯೆಲ್ಲೋ ಕಲರ್ ಕೂಡ ನೀವು ನೋಡ್ಕೊಳ್ಬೋದು, ಯೆಲ್ಲೋ ಕಲರು. ಸೊ ಮತ್ತು ನಿಮಗೆ ಇಲ್ಲಿ ರೆಡ್ ಕಲರ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನೋಡ್ಕೋಬೋದು ರೆಡ್ ಕಲರು, ಮತ್ತು ನಿಮಗೆ ಸ್ವಲ್ಪ ಪಿಂಕ್, ಡಾರ್ಕ್ ಪಿಂಕ್ ಕೂಡ ಇಲ್ಲಿ ನಿಮಗೆ ಇದೆ. ಸೊ ನೋಡ್ಕೋಬೋದು ಡಾರ್ಕ್ ಪಿಂಕ್ ಇಲ್ಲಿ ಬರುತ್ತೆ. ಸೊ ನೋಡ್ಕೋಬೋದು ರೆಡ್ ಕಲರ್ ಇವಾಗ ಯಾವುದಿದೆ ಅಂತ ನೋಡ್ಕೋಬೋದು ನೀವು ಇಲ್ಲಿ. ಸೊ ಏನು ಇಷ್ಟೊಂದು ತಾನೇ ಅವರಾಗಲೇ ಒಂದು ಎಡಿಟ್ ಮಾಡಿ ಸೊ ಅಂದರೆ ಅವರೇ ಕೊಟ್ಟಿರ್ತಾರೆ ಅಂದರೆ ಸೊ ನೀವು ನಿಜಕ್ಕೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಇಮೋಜಿಸ್ನ ನೀವು ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಪರ್ಪಲ್ ಕಲರಲ್ಲೂ ಇಲ್ಲಿ ಪಿಂಕ್, ಡಾರ್ಕ್ ಪಿಂಕಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಡಾರ್ಕ್ ಪಿಂಕ್ ಒಳಗಡೆನೂ ನೀವು ಇಮೋಜಿಸ್ ಬಂದಿದೆ. ಸೊ ಇವಾಗ ಇದು ಟ್ರೆಂಡಿಂಗ್ ಆಗಿರೋಂಥ ಒಂದು ಯಾವುದಂದರೆ ಸೊ ಬ್ಲ್ಯಾಕ್ ಕಲರ್ ಒಂದು, ಮತ್ತು ಯೆಲ್ಲೋ ಕಲರು, ರೆಡ್ಡು ಮತ್ತು ನೀಲಿ ಕಲರು. ಸೊ ಇವು ಮಾತ್ರ ಇವಾಗ ಟ್ರೆಂಡಿಂಗ್ ಆಗಿರೋವಂಥದ್ದು ಇಮೋಜಿಸ್ಗಳು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೋಬೋದು ಬ್ಲ್ಯಾಕ್ ಕಲರ್ ಅನ್ನೋದು ಇವಾಗ ಬರ್ತಾ ಇದೆ. ಸೊ ನೋಡ್ಕೋಬೋದು ಬ್ಲ್ಯಾಕ್ ಕಲರ್ ಇಮೋಜಿಸ್ಗಳು. ಸೊ ಇಲ್ಲಿ ನೋಡ್ಕೋಬೋದು ಬ್ಲ್ಯಾಕ್ ಕಲರ್ ಬಂದಿದೆ. ಸೊ ಮತ್ತು ನಿಮಗೆ ರೆಡ್ ಕಲರ್ ಇದೆ. ಸೊ ಮತ್ತು ನಿಮಗೆ ನೀಲಿ ಕಲರ್. ಸೊ ಇಲ್ಲಿ ಒಂದು ಇಷ್ಟು ಕಲರ್ ಇದೆ ನೋಡ್ಕೊಳ್ಳಿ ಗೈಸ್. 1 2 3 4 5
6 7 8. ಸೊ ಈ 8 ಕಲರ್ ಒಳಗಡೆ ನೀವು ಇಮೋಜಿಸ್ನ ಯಾವುದೇ ಒಂದು ಇಮೋಜಿಸ್ನ ನೀವು 8 ಕಲರಲ್ಲಿ ನೀವು ಚೇಂಜಸ್ ಅನ್ನೋದು ಮಾಡ್ಕೊಳ್ಳೋದು ಗೈಸ್. ಸೊ ಇಷ್ಟು ಇಮೋಜಿಸ್ಗಳಿದೆ. ಸೊ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಸೊ ನೋಡ್ಬೋದು ಇಲ್ಲಿ ಒಂದು ಇಮೋಜಿಸ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ ಇವಾಗ. ಸೊ ಇಲ್ಲಿದೆ ನೋಡಿ. ಸೊ ಈ ಇಮೋಜಿಸ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಈ ಇಮೋಜಿಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ. ಸೊ ಇದು ಒಂದು ಏನು ಇಮೋಜಿಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನೋಡಿ, ಸೊ ಅದೇ ಒಂದು ಇಮೋಜಿ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಅಂದರೆ ಅದನ್ನು ಹತ್ತಿಕ್ಕೆ ಹಿಡಿದ್ರೆ ಅಂದರೆ ಸಾಕು ನಿಮಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ಬೋದು ಡೌನ್ಲೋಡ್ ಅಂತ ಬಂತಲ್ವ. ಸೊ ಇವಾಗ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ, ಇಲ್ಲಿ ಮೇಲ್ಗಡೆ ಓಪನ್ ಅಂತ ಬರುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ನೋಡ್ಕೊಬೋದು ಇಮೋಜಿ ಅನ್ನೋದು ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ನಿಮಗೆ ವಿತ್ ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಬೋದು ನೀವು. ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ರಿಮೂವ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ರಿಮೂವ್ ಆಗಿದೆ. ಸೊ ನೋಡ್ಕೊಳ್ಬೋದು ಗೈಸ್, ಇಷ್ಟು ಒಳ್ಳೆಯದಾಗಿ ಇಲ್ಲಿ ನಿಮಗೆ ಇಮೋಜಿಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅಂದರೆ ನಿಜಕ್ಕೂ ಬೆಸ್ಟು. ಸೊ ನೋಡ್ಕೊಳ್ಬೋದು ಈ ರೀತಿಯಾಗಿ ನಿಮಗೆ ಬೆಸ್ಟ್ ಆಗಿರುವಂಥ ಇಮೋಜಿಸ್ಗಳು ನಿಮಗೆ ಸಿಗುತ್ತೆ. ಸೊ ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಆಗಿದೆ. ಸೊ ನೀವು ಯಾವುದೇ ಒಂದು ವೀಡಿಯೋಸ್ನ ಎಡಿಟ್ ಮಾಡೋಬೇಕಾದ್ರೆ ನೀವು ಈ ಒಂದು ಇಮೋಜಿಸ್ನ ನೀವು ಇನ್ನು ಮುಂದೆ ಯೂಸ್ ಅನ್ನೋದು ಮಾಡ್ಕೊಳ್ಬೋದು. ಸೊ ಈ ಇಮೋಜಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇಮೋಜಿ ಏನಾದರೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.